ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆ ಹಾಗೂ ಸರಳ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು 40 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದ್ದು 90 ನಿಮಿಷಗಳ ಕಾಲಾವಕಾಶವನ್ನು ಈ ಒಂದು ಪರೀಕ್ಷೆ ನೀಡಲಾಗಿರುತ್ತದೆ. ಸೊ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡು ಬರ್ತವೆ. ಒಟ್ಟು 6 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಕಂಡು ಬರ್ತವೆ. ಅದಕ್ಕೆ ಒಂದೊಂದು ಅಂಕ ಅಂದ್ಕೊಂಡ್ರೆ 6 ಅಂಕಗಳು ಈ ಮೊದಲನೇ ಮೇನಿಂದ ಸಿಗ್ತದೆ. ಮೊದಲನೆಯ ಪ್ರಶ್ನೆ ನೋಡಿ, ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ? ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ ಅಂತ ಇದೆ. ಆಪ್ಷನ್ ಎ ಉತ್ತರ, ಆಪ್ಷನ್ ಬಿ ಕತೆ, ಆಪ್ಷನ್ ಸಿ ಪ್ರಶ್ನೆ, ಆಪ್ಷನ್ ಡಿ ಅನಿಸಿಕೆ ಅಂತ ಕೇಳಿದ್ದಾನೆ. ಆನ್ಸರ್ನ ನೋಡ್ತಾ ಹೋಗೋಣ. ಸೊ ಆನ್ಸರ್ ಏನಿದೆಯಪ್ಪ ಅಂದರೆ, ಕುತೂಹಲ ನಮಗೆ ಪ್ರಶ್ನೆಯನ್ನು ಕೇಳುವ ಒಂದು ಉತ್ತರವನ್ನು ನೀಡ್ತದೆ. ಪ್ರಶ್ನೆ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಸಿ ಪ್ರಶ್ನೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಎರಡನೆಯ ಪ್ರಶ್ನೆ ನೋಡಿ, ನೀರು ಇಲ್ಲಿಂದ ದೊರೆಯುತ್ತದೆ. ನೀರು ಇಲ್ಲಿಂದ ದೊರೆಯುತ್ತದೆ ಅಂತ ಇದೆ. ಆಪ್ಷನ್ ಎ ನದಿ, ಆಪ್ಷನ್ ಬಿ ಕೆರೆ, ಆಪ್ಷನ್ ಸಿ ಕೊಳ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಕೇಳಿದಾನೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ, ಎಲ್ಲ ಒಂದು ಆಕಾರಗಳಿಂದ ನೀರು ನಮಗೆ ದೊರೆಯುತ್ತದೆ. ಇನ್ನು ಮೂರನೆಯ ಪ್ರಶ್ನೆ ನೋಡಿ, ಏನಿದೆಯಪ್ಪ ಅಂದರೆ, ಇವುಗಳಲ್ಲಿ ಗುಂಪಿಗೆ ಸೇರದ್ದು ಅಂತ ಕೇಳಿದಾನೆ. ಇವುಗಳಲ್ಲಿ ಗುಂಪಿಗೆ ಸೇರದ್ದು ಸಸ್ಯಗಳು. ಆಪ್ಷನ್ ಎ ಸಸ್ಯಗಳು, ಆಪ್ಷನ್ ಬಿ ಕೀಟಗಳು, ಆಪ್ಷನ್ ಸಿ ಪಕ್ಷಿಗಳು, ಹಾಗೆ ಆಪ್ಷನ್ ಡಿ ಪರ್ವತಗಳು ಅಂತ ಕೇಳಿದಾನೆ. ಆನ್ಸರ್ನ ನೋಡ್ತಾ ಹೋಗೋಣ. ಆಪ್ಷನ್ ಡಿ ಪರ್ವತಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ ಡಿ ಪರ್ವತಗಳು ಗುಂಪಿಗೆ ಸೇರಿದ ಪದವಾಗಿರುತ್ತದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ರಾತ್ರಿ ಕುರುಡುತನದಲ್ಲಿ ಯಾವ ಲಕ್ಷಣ ಕಂಡುಬರುತ್ತದೆ? ರಾತ್ರಿ ಕುರುಡುತನದಲ್ಲಿ ಯಾವ ಲಕ್ಷಣ ಕಂಡುಬರುತ್ತದೆ ಅಂತ ಕೇಳಿದಾನೆ. ಆಪ್ಷನ್ ಎ ಕಾಲುಗಳಲ್ಲಿ ನೋವು, ಆಪ್ಷನ್ ಬಿ ಒಸಡುಗಳಲ್ಲಿ ರಕ್ತಸ್ರಾವ, ಆಪ್ಷನ್ ಸಿ ಕತ್ತಲೆಯಲ್ಲಿ ನೋಡುವಲ್ಲಿ ತೊಂದರೆ, ಆಪ್ಷನ್ ಡಿ ಊದಿಕೊಂಡ ಮುಖ ಅಂತ ಇದೆ. ಸೊ ಆನ್ಸರ್ನ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಕತ್ತಲೆಯಲ್ಲಿ ನೋಡುವಲ್ಲಿ ತೊಂದರೆ ಉಂಟಾಗೋದು ರಾತ್ರಿ ಕುರುಡುತನಕ್ಕೆ ಕಾರಣವಾದಂತಹ ಒಂದು ಕಾರಣ ಆಗಿರ್ತದೆ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ, ಸಮಯವನ್ನು ತಿಳಿಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಸಮಯವನ್ನು ತಿಳಿಯಲು ಯಾವ ಸಾಧನವನ್ನು ಬಳಸಲಾಗ್ತದೆ ಅಂತ ಕೇಳಿದಾನೆ. ಆಪ್ಷನ್ ಎ ಥರ್ಮಾಮೀಟರ್, ಆಪ್ಷನ್ ಬಿ ಸ್ಟಾಪ್ ವಾಚ್ ಅಥವಾ ಗಡಿಯಾರ, ಆಪ್ಷನ್ ಸಿ ರೂಲರ್, ಆಪ್ಷನ್ ಡಿ ಅಳತೆ ಕಪ್ ಅಂತ ಕೇಳಿದಾನೆ. ಸೊ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆಪ್ಷನ್ ಬಿ ಸ್ಟಾಪ್ ವಾಚ್ ಅಥವಾ ಗಡಿಯಾರವನ್ನು ನಾವು ಸಮಯವನ್ನು ನೋಡಲಿಕ್ಕೆ ಬಳಸ್ತೀವಿ. ಓಕೆನಾ? ಕೀ ಆನ್ಸರ್ ನೋಡ್ಬಿಡೋಣ. 5ನೇ ಪ್ರಶ್ನೆ ಬಿ ಸ್ಟಾಪ್ ವಾಚ್ ಅಥವಾ ಗಡಿಯಾರ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 6ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗುತ್ತದೆ ಅಂತ ಇದೆ. ಆಪ್ಷನ್ ಎ ಸೀಮೆ ಸುಣ್ಣ, ಆಪ್ಷನ್ ಬಿ ಮರಳು, ಆಪ್ಷನ್ ಸಿ ಉಪ್ಪು, ಹಾಗೆ ಆಪ್ಷನ್ ಡಿ ಪ್ಲಾಸ್ಟಿಕ್ ಅಂತ ಕೊಟ್ಟಿದ್ದಾನೆ. ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಉಪ್ಪು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 7ನೆಯ ಪ್ರಶ್ನೆ ನೋಡ್ತಾ ಹೋಗೋಣ. 7ನೆಯ ಪ್ರಶ್ನೆ ಅಂದರೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅಂತ ಕೇಳಿದಾನೆ. ಒಟ್ಟು 6 ಪ್ರಶ್ನೆಗಳು ಕಂಡು ಬರ್ತವೆ. 6 ಅಂಕಗಳು. ಒಟ್ಟು ಈ ಮೇನಿಂದ 6 ಅಂಕಗಳು ದೊರೆಯುತ್ತವೆ. ಜೀವಿಗಳಿಗಿರುವ ಏಕೈಕ ಗ್ರಹ ಯಾವುದು ಅಂತ ಕೇಳಿದಾನೆ. ಜೀವಿಗಳಿಗಿರುವ ಏಕೈಕ ಗ್ರಹ ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭೂಮಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು 8ನೆಯ ಪ್ರಶ್ನೆ, ಪಾಪಸು ಕಳ್ಳಿಯ ಮುಳ್ಳುಗಳು ಸಸ್ಯದ ಯಾವ ಭಾಗದ ಮಾರ್ಪಾಡಾದ ರಚನೆ ಯಾಗಿದೆ ಅಂತ ಕೇಳಿದ್ರೆ. ನೋಡ್ರಿ, ಪಾಪಸ್ ಕಳ್ಳಿ ಗಿಡ ನೋಡಿದೀವಲ್ಲ, ಆ ಪಾಪಸ್ ಕಳ್ಳಿ ಗಿಡದ ಮುಳ್ಳುಗಳು ಸಸ್ಯದ ಯಾವ ಭಾಗದ ಮಾರ್ಪಾಡಾದ ರಚನೆ ಅಂತ ಕೇಳ್ತಾನೆ. ಸೊ ಯಾವ ಭಾಗದ ಮಾರ್ಪಾಡಾದ ರಚನೆಪ್ಪ ಅಂದ್ರೆ ಎಲೆ ಎಂಬ ಭಾಗದ ಮಾರ್ಪಾಡಾದ ರಚನೆಗಳೇ ಪಾಪಸ್ ಕಳ್ಳಿಯಲ್ಲಿ ಮುಳ್ಳುಗಳು ರೀತಿ ನಮಗೆ ಕಂಡು ಬರ್ತವೆ. ಇನ್ನು ಮುಂದಿನ ಪ್ರಶ್ನೆ, ಸೊ 9ನೆಯ ಪ್ರಶ್ನೆ, ಆವಾಸ ಎಂದರೇನು? ಮುಂದಿನ 9ನೇ ಪ್ರಶ್ನೆ, ಆವಾಸ ಎಂದರೇನು ಅಂತ ಕೇಳ್ತಾನೆ. ಸೊ ಆನ್ಸರ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಆವಾಸ ಎನ್ನುವರು. ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ನಾವೆಂತ ಕರಿತೀವಿ? ಆವಾಸ ಎಂದು ಕರೆಯುತ್ತೇವೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 10ನೆಯ ಪ್ರಶ್ನೆ, ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ಮತ್ತು ಪೊಟ್ಟಣದ ಮೇಲ್ಭಾಗದಲ್ಲಿ ಯಾವ ಮಾಹಿತಿಯನ್ನು ಹೊಂದಿರಬೇಕು ಅಂತ ಇದೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಸೊ ಪೊಟ್ಟಣ ಕಟ್ಟಿದಾಗ ಯಾವ ಮಾಹಿತಿ ಇರಬೇಕಪ್ಪ ಅಂದರೆ, ಪೊಟ್ಟಣ ಕಟ್ಟಿದ ಆಹಾರ ಪದಾರ್ಥಗಳು ತಮ್ಮ ಪೊಟ್ಟಣದ ಮೇಲ್ಭಾಗದಲ್ಲಿ
ಮೇಲ್ಭಾಗದಲ್ಲಿ ಪ್ರತಿ ಪೋಷಕಾಂಶದ ಹೆಸರು ಹಾಗೂ ಪ್ರಮಾಣವನ್ನು ನೀಡಿರಬೇಕು. ಅದು ಇದ್ದರೆ ಮಾತ್ರ ನಾವೇನು ಮಾಡಬೇಕಾಗ್ತದೆ, ಅದನ್ನು ಕೊಂಡ್ಕೋಬೇಕಾಗ್ತದೆ. ಓಕೆ, ಇನ್ನು 11ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ 1.5 ಕಿಲೋಮೀಟರನ್ನು ಮೀಟರ್ಗೆ ಪರಿವರ್ತಿಸಿ. 1.5 ಮೀಟರ್ನ ಎದಕ್ಕೆ ಪರಿವರ್ತಿಸಿ? ಮೀಟರ್ಗೆ ಪರಿವರ್ತಿಸಿ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಏನಪ್ಪ ಅಂದರೆ 1.5 ಕಿಲೋಮೀಟರ್ ಅಂದರೆ 1500 ಮೀಟರ್ ಅನ್ನೋದು ಸರಿಯಾದ ಉತ್ತರ. 1 ಕಿಲೋಮೀಟರ್ಗೆ 1000 ಮೀಟರು. ಸೊ 1.5 ಕಿಲೋಮೀಟರ್ ಕೊಟ್ಟಿದ್ದಾನೆ ಅಂದರೆ 1500 ಮೀಟ್ರು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ವರ್ಗೀಕರಣ ಎಂದರೇನು? ನೋಡ್ರಿ, ಅತ್ಯಂತ ಸುಲಭವಂತ ಪ್ರಶ್ನೆಗಳಿದಾವೆ. ವರ್ಗೀಕರಣ ಎಂದರೇನು ಅಂತ ಕೇಳಿದ್ದಾನೆ. ಸೊ ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನವನ್ನು ನಾವು ವರ್ಗೀಕರಣ ಎಂದು ಕರೆಯುತ್ತೇವೆ. ವಸ್ತುಗಳನ್ನು ವಿವಿಧ ಗುಂಪುಗಳಾಗಿ ಜೋಡಿಸುವ ವಿಧಾನ ಅಂದರೆ ಸಪ್ರೇಟಾಗಿ ಬೇರೆ ಬೇರೆ ಗುಣಲಕ್ಷಣಗಳನ್ನು ಆಧರಿಸಿ ಬೇರೆ ಬೇರೆ ಮಾಡಿದರೆ ಅದನ್ನು ನಾವೆಂತ ಕರಿತೀವಿ? ವರ್ಗೀಕರಣ ಎಂದು ಕರೆಯುತ್ತೇವೆ. ನೆಕ್ಸ್ಟು, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 10 ಪ್ರಶ್ನೆಗಳು ಕಂಡು ಬರ್ತವೆ. ಒಟ್ಟು 2 ಅಂಕಗಳು ಪ್ರತಿ ಪ್ರಶ್ನೆಗೆ, 20 ಅಂಕಗಳು ಈ ಒಂದು ಮೇನಿಂದ ಕಂಡು ಸಿಗ್ತದೆ ನಮಗೆ. 13ನೇ ಪ್ರಶ್ನೆ, ವಿಜ್ಞಾನ ಎಂದರೇನು ಅಂತ ಕೇಳಿದ್ದಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ವಿಜ್ಞಾನವು ನಾವು ವಾಸಿಸುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಡೆ ಎಳೆಯಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯನಡೆಸುವ ವಿಧಾನವಾಗಿದೆ ಅನ್ನೋದು ವಿಜ್ಞಾನ ಆಗಿರುತ್ತದೆ. ವಿಜ್ಞಾನ ಅಂದರೆ ಅಂತ ಕೇಳಿದರೆ ಸೊ ಸಿಂಪಲ್ ಆಗಿ ನೀವು ಆನ್ಸರ್ನ ಈ ರೀತಿಯಾಗಿ ಬರಿಬೇಕಾಗ್ತದೆ. ಇನ್ನು 14ನೇ ಪ್ರಶ್ನೆ, ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದರೂ 2 ವೈವಿಧ್ಯಮಯ ಗುಣಲಕ್ಷಣಗಳನ್ನು ತಿಳಿಸಿ. ಸಸ್ಯಗಳಲ್ಲಿ ಯಾವುದಾದರೂ 2 ಗುಣಲಕ್ಷಣ, ವೈವಿಧ್ಯತೆಯ ಗುಣಲಕ್ಷಣಗಳನ್ನು ಕೇಳಿದ್ದಾನೆ. ಸೊ ಆನ್ಸರ್ ಏನಪ್ಪ ಅಂದರೆ ಸಸ್ಯಗಳಲ್ಲಿ ಎತ್ತರ, ಗಿಡ್ಡ, ಗಡಸು, ಮೃದುಕಾಂಡ. ನೋಡ್ರಿ, ಎತ್ತರವಾದಂಥ ಗಿಡ ಆಗಿರ್ಬೋದು, ಗಿಡ್ಡವಾಗಿರ್ತಕ್ಕಂಥ ಗಿಡ ಆಗಿರ್ಬೋದು, ಮೃದುವಾದ ಬಳ್ಳಿ ಆಗಿರ್ಬೋದು, ಗಡಸಾದ ಮರವಾಗಿರ್ಬೋದು, ಕಾಂಡ ಹಾಗೂ ರೆಂಬೆಗಳ ಮೇಲೆ ವಿವಿಧ ಆಕಾರಗಳ ಎಲೆಗಳ ಜೋಡಣೆ ಆಗಿರ್ಬೋದು. ಏನಾಗ್ತದಪ್ಪ ಅಂದರೆ ಎಲೆಗಳ ಬಣ್ಣ ಆಗಿರ್ಬೋದು, ಕಾಯಿಗಳ ಆಕಾರ ಆಗಿರ್ಬೋದು. ಹೌದಾ, ಇವೆಲ್ಲವೂ ಕೂಡ ಏನಾಗ್ತದೆ? ವೈವಿಧ್ಯಮಯ ಲಕ್ಷಣಗಳು ಆಗ್ತವೆ. ನೆಕ್ಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ, ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೊಳಿಸಬೇಕು? ಕಾರಣ ಕೊಡಿ ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಜೀವಿಗಳನ್ನು ಗುಂಪುಗೂಡಿಸುವುದರಿಂದ ಅವುಗಳ ವೈವಿಧ್ಯತೆಗಳ ಮತ್ತು ಸಾಮ್ಯತೆಗಳ ಅಧ್ಯಯನವನ್ನು ಸುಲಭವಾಗಿ ಮಾಡಬಹುದು. ಆ ಒಂದು ಕಾರಣದಿಂದಾಗಿ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ನಾವೇನು ಮಾಡಬೇಕಾಗ್ತದೆ? ಗುಂಪುಗೂಡಿಸೋದು ಸರಿಯಾದ ಕ್ರಮವಾಗ್ತದೆ. ಇಲ್ಲಾಂದರೆ ಏನಾಗ್ತದಪ್ಪ ಅಂದರೆ ಎಲ್ಲ ಒಂದೇ ಇದರಲ್ಲಿ ಇದ್ದೆ ಅಂದರೆ ಕಸರ ಮುಸ್ರ ಆಗಿಬಿಡ್ತದೆ. ಸೊ ಅದರಿಂದ ನಮಗೆ ಅಧ್ಯಯನ ಮಾಡಲಿಕ್ಕೆ ತೊಂದರೆಗಳು ಉಂಟಾಗೋದ್ರಿಂದ ಸಸ್ಯಗಳನ್ನೇ ಬೇರೆ ಹಾಗೂ ಪ್ರಾಣಿಗಳನ್ನೇ ಬೇರೆ, ಸಸ್ಯಗಳಲ್ಲೇ ಬಳ್ಳಿಗಳು ಅಂತ ಮಾಡಿದ್ದೇವೆ, ಪೊದೆಗಳು ಅಂತ ಮಾಡಿದ್ದೇವೆ, ಸಣ್ಣ ಸಸ್ಯಗಳು ಅಂತ ಮಾಡಿದ್ದೇವೆ, ಮರಗಳು ಅಂತ ಮಾಡಿದ್ದೇವೆ. ಹೌದಾ, ಸೊ ಕುರುಚಲು ಗಿಡಗಳು ಅಂತ ಮಾಡಿದ್ದೇವೆ. ಇಷ್ಟು ವಿಧಗಳಾಗಿ ಮಾಡಿದ್ದೇವೆ. ಪ್ರಾಣಿಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಹೌದಾ, ಮಿಶ್ರಹಾರಿ ಪ್ರಾಣಿಗಳು, ಉಭಯವಾಸಿ ಪ್ರಾಣಿಗಳು, ಸರೀಸೃಪಗಳು, ಸಸ್ತನಿಗಳು, ಹೌದಾ, ಮೃದ್ವಂಗಿಗಳು, ಈ ಥರ ಅನೇಕ ವಿಭಾಗಗಳನ್ನು ಮಾಡಿ ಅವುಗಳನ್ನು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ನಾವು. 16ನೇ ಪ್ರಶ್ನೆ, ಸಸ್ಯಗಳ ಕಾಂಡದ ಎತ್ತರ ಮತ್ತು ವಿವಿಧ ಆಧಾರದ ಮೇಲೆ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ? ಅವು ಯಾವುವು ಅಂತ ಕೇಳಿದ್ದಾನೆ. ಸೊ ಆನ್ಸರ್ ನೋಡ್ತಾ ಹೋದರೆ ಸಸ್ಯಗಳನ್ನು ಕಾಂಡಗಳು ಮತ್ತು ಅವುಗಳ ವಿಧಗಳ ಆಧಾರದ ಮೇಲೆ 3 ವಿಧಾನಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮರಗಳು, ಪದಗಳಾಗಿದೆ, ಪೊದೆಗಳು ಮತ್ತು ಮೂಲಿಕೆಗಳು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು 17ನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ ಸಮೃದ್ಧ ಯಾವುದಾದ್ರೂ 4 ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಂತ ಕೇಳಿದಾನೆ. ಸೊ ಆನ್ಸರ್ ನೋಡ್ತಾ ಹೋಗೋಣ. ಕಾರ್ಬೋಹೈಡ್ರೇಟ್ ಜಾಸ್ತಿ ಯಾವುದರಲ್ಲಿ ಇರ್ತದೆ ಅಂತ. ಸೊ ಇಡ್ಲಿ, ದೋಸೆ, ಸಾಂಬಾರ್, ತೆಂಗಿನಕಾಯಿ ಚಟ್ನಿ, ರಾಗಿ ಮುದ್ದೆ, ಪಲ್ಯ, ರಸಂ, ಅನ್ನ, ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದೊರೀತದೆ. 18ನೇ ಪ್ರಶ್ನೆ, ಕಾಂತಗಳ ಯಾವುದಾದ್ರೂ 4 ಗುಣಗಳನ್ನು ತಿಳಿಸಿ ಅಂತ ಇದೆ. ಕಾಂತಗಳ ಬಗ್ಗೆ ಗುಣಲಕ್ಷಣಗಳನ್ನು ಕೇಳಿದ್ದಾನೆ. ಸೊ ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ. ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸಲ್ಪಡುತ್ತವೆ. ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಕಾಂತೀಯ ಗುಣಗಳು ಕಾಂತದ ವಸ್ತುಗಳನ್ನು ಏನು ಮಾಡ್ತವೆ ಅಂತ ಆಕರ್ಷಣೆಗಳು ಒಳಪಡಿಸ್ತವೆ. ಕಬ್ಬಿಣದಂಥ ವಸ್ತುಗಳನ್ನು ಆಕರ್ಷಣೆಗೆ ಒಳಪಡಿಸಿದರೆ ಸಜಾತಿಯ ಧ್ರುವಗಳು ಉತ್ತರ ಧ್ರುವಗಳು ಏನಾಗ್ತವೆ? ವಿಕರ್ಷಣೆ ಆಗ್ತವೆ. ದಕ್ಷಿಣ ಧ್ರುವಗಳು ಆಕರ್ಷಣೆ ಒಳಗಾಗ್ತವೆ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನೀನು ಬಳಸುವ 15 ಸೆಂಟಿಮೀಟರ್ ಸ್ಕೇಲ್ನಲ್ಲಿ 2 ಅನುಕ್ರಮವಾದ ದೊಡ್ಡ ಗೆರೆಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ 1 ಸೆಂಟಿಮೀಟರ್ನಿಂದ ಇನ್ನೊಂದು ಸೆಂಟಿಮೀಟರ್ ನಡುವೆ ಎಷ್ಟು ಗೆರೆಗಳು ಕಂಡು ಬರ್ತವೆ ಅಂದರೆ ಸೊ 1 ಸೆಂಟಿಮೀಟರ್ = 10 ಮಿಲಿಮೀಟರ್ ಕಂಡು ಬರ್ತದೆ. ಓಕೆನಾ? ಸೊ ಹಾಗಾದರೆ ಅಷ್ಟೇ ಅಲ್ಲದೆ
ನೀನು ಬಳಸುವ 15 ಸೆಂಟಿಮೀಟರ್ ಸ್ಕೇಲ್ನಲ್ಲಿ 2 ಅನುಕ್ರಮ ದೊಡ್ಡ ಗೆರೆಗಳ ನಡುವಿನ ಅಂತರ ಎಷ್ಟು ಅಂದರೆ 1 ಸೆಂಟಿಮೀಟರ್. ಅಂದರೆ 2 ಗೆರೆಗಳಿರ್ತಾವಲ್ಲ ಅದರ ನಡುವೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಕೇಳಿದಾನೆ, ಅದು 1 ಸೆಂಟಿಮೀಟರ್ ಇರ್ತದೆ. ಇನ್ನು 20ನೇ ಪ್ರಶ್ನೆ ಸೇಮ್ ಅದೇ ರೀತಿ ಕಂಡು ಬರುತ್ತದೆ. 1 ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳಿವೆ ಅಂತ ಇದೆ. ಸೊ 1 ಸೆಂಟಿಮೀಟರ್ನಲ್ಲಿ 10 ಮಿಲಿಮೀಟರ್ಗಳು ಕಂಡು ಬರ್ತವೆ. ಇನ್ನು 21ನೇ ಪ್ರಶ್ನೆ ನೋಡಿ, ಪಾರದರ್ಶಕ ವಸ್ತು ಎಂದರೇನು, 2 ಉದಾಹರಣೆಯನ್ನು ಕೊಡಿ ಅಂತ ಕೇಳಿದಾನೆ. ಸೊ ಪಾರದರ್ಶಕ ವಸ್ತುಗಳು ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಎಂದು ಕರೆಯುತ್ತೇವೆ. ನೋಡಿ, ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಕ್ಕೆ ಬಿಡ್ತಾವಲ್ಲ ಅವುಗಳಿಗೆ ಪಾರದರ್ಶಕ ಅಂತ ಕರಿತೀವಿ. ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲವೋ ಅವುಗಳಿಗೆ ಅಪಾರದರ್ಶಕ ಅಂತ ಕರಿತೀವಿ. ಯಾವ ವಸ್ತುಗಳು ತಮ್ಮ ಮೂಲಕ ಬೆಳಕನ್ನು ಅರ್ಧಂಬರ್ಧ ಪಾಸ್ ಮಾಡಕ್ಕೆ ಬಿಡ್ತಾವಲ್ಲ ಅವುಗಳಿಗೆ ಅರೆ ಪಾರದರ್ಶಕ ವಸ್ತುಗಳು ಅಂತ ಕರಿತೇವೆ. ಆದರೆ ಇಲ್ಲಿ ಕೊಟ್ಟಿರೋದು ಪಾರದರ್ಶಕ. ಹಾಗಾಗಿ ಬೆಳಕನ್ನು ಸಂಪೂರ್ಣವಾಗಿ ಹಾದು ಹೋಗಲಿಕ್ಕೆ ಬಿಟ್ಟರೆ ಪಾರದರ್ಶಕ ವಸ್ತುಗಳು ಎಂದು ಕರಿತೇವೆ. ಉದಾಹರಣೆ, ಕಿಟಕಿಯ ಗಾಜು, ಗಾಳಿ ಮತ್ತು ನೀರು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಅರೆ ಪಾರದರ್ಶಕ ವಸ್ತು ಎಂದರೇನು ಉದಾಹರಣೆ ಕೇಳಿದ್ದಾನೆ. ಸೊ ಅರೆ ಪಾರದರ್ಶಕ ಅಂತ ಈಗ ಹೇಳಿದೆ ನಾನು. ಸೊ ತಮ್ಮ ಮೂಲಕ ಭಾಗಶಃ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಅರೆ ಪಾರದರ್ಶಕ ವಸ್ತುಗಳು ಏನವರು. ಉದಾಹರಣೆಗೆ ಟ್ರೇಸಿಂಗ್ ಪೇಪರ್ ಆಗಿರ್ಬೋದು, ಎಣ್ಣೆ ಹಚ್ಚಿದ ಕಾಗದ ಆಗಿರ್ತದೆ. ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆಗಳು 2 ಕಂಡು ಬರ್ತವೆ, ಒಟ್ಟು 8 ಅಂಕಗಳು. 23ನೇ ಪ್ರಶ್ನೆ, ಅನುಷಾಗೆ ರಕ್ತ ಒಸರುವ ಒಸಡುಗಳಿದ್ದು ಗಾಯಗಳು ನಿಧಾನವಾಗಿ ವಾಸಿಯಾಗುವ ಸಮಸ್ಯೆ ಎದುರಿಸುತ್ತಿದ್ದಾಳೆ. ವೈದ್ಯರು ಅವಳನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಇದು ಒಂದು ನಿರ್ದಿಷ್ಟ ಪೋಷಕದ ಕೊರತೆಯಿಂದ ಬಂದಿದೆ ಎಂದು ತಿಳಿಸಿ ಕೆಲವು ಆಹಾರ ಪದಾರ್ಥಗಳನ್ನು ಸೇವಿಸಲು ಸೂಚಿಸುತ್ತಾರೆ. ಹಾಗಾದರೆ ಆಪ್ಷನ್ ಎ ಅನುಷಾಗೆ, ಮೊದಲನೇ ಪ್ರಶ್ನೆ, ಅನುಷಾಗೆ ಇರುವ ನ್ಯೂನ್ಯತೆ ರೋಗದ ಹೆಸರೇನು, ಇದು ಯಾವ ಪೋಷಕದ ಕೊರತೆಯಿಂದ ಬಂದಿದೆ. ಹಾಗೂ ಸಿ ಪ್ರಶ್ನೆ, ಡಾಕ್ಟರ್ ಅನುಷಾಗೆ ಯಾವ ಆಹಾರ ಪದಾರ್ಥ ಸೇವಿಸಲು ಸೂಚಿಸುತ್ತಾರೆ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಇದು 23ನೇ ಪ್ರಶ್ನೆಗೆ ಆನ್ಸರ್ ಸ್ಕರ್ವಿ ರೋಗದಿಂದ ಬಂದಂತಹ ರೋಗ ಲಕ್ಷಣಗಳಾಗಿರ್ತವೆ. ಇದು ಯಾವ ಒಂದು ಪೋಷಕದ ಕೊರತೆಯಿಂದ ಬಂದೈತಪ್ಪ ಅಂದರೆ ವಿಟಮಿನ್ ಸಿ ಎಂಬ ಕೊರತೆಯಿಂದ ಬಂದಿದೆ. ಸೊ ಇದು ಟೊಮೊಟೊ, ನೆಲ್ಲಿಕಾಯಿ, ನಿಂಬೆಹಣ್ಣು, ಕಿತ್ತಳೆ, ಸೀಬೆಕಾಯಿ, ಹಸಿರು ಮೆಣಸಿನಕಾಯಿಯಿಂದ ಈ ಒಂದು ಪೋಷಕಾಂಶ ದೊರೆತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಹಾಗಾಗಿ ಇಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಂಥ ಏನು ಮಾಡ್ತಾರೆ ಅನುಷಾಗ ಡಾಕ್ಟರ್ ಮಾಹಿತಿಯನ್ನು ಕೊಡ್ತಾರೆ. ಇನ್ನು 24ನೇ ಪ್ರಶ್ನೆ, ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರವನ್ನು ಬಿಡಿಸಿ ಅಂತ ಕೇಳಿದಾನೆ. ಸೊ ಆನ್ಸರ್ ಇಲ್ಲೆಲ್ಲ ನೋಡಿದರೆ ದಂಡಕಾಂತ ಆಗಿರ್ಬೋದು, ಕುದುರೆ ಲಾಳಾಕಾರದ ಕಾಂತ, ಸೂಜಿಕಾಂತ, ಅಷ್ಟೇ ಅಲ್ಲದೆ ಸ್ತಂಭಕಾಂತ, ಗೋಳಕಾಂತ ಅನ್ನೋದು ಕಾಂತದ ವಿಧಗಳಾಗಿರ್ತವೆ. ಇವುಗಳ ಚಿತ್ರಗಳನ್ನು ನೀವು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 4 ಅಂಕಗಳು ದೊರೀತವೆ ಅಂತ ಹೇಳ್ತಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ 6ನೇ ತರಗತಿ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಪರೀಕ್ಷೆ 1ರ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಮತ್ತು ಸರಳ ಹಾಗೂ ಉತ್ಕೃಷ್ಟ ಕೀ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.